ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 6 ಗಂಟೆ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮುರುಡೇಶ್ವರ ಹೊರಟಿದ್ದೀವಿ. ನಮ್ಮ ಜೊತೆ ಇನ್ನೂ ಒಬ್ಬರು ಕಪ್ಪಲ್ ಆ್ಯಡ್ ಆಗ್ತಿದ್ದಾರೆ. ಬಟ್ ನನಗೆ A to Z ಪ್ಲ್ಯಾನ್ ಏನೂ ಗೊತ್ತಿರಲಿಲ್ಲ. ಸಡನ್ನಾಗಿ ಅವ್ರು ಹೇಳಿದ್ದು, ನನಗೆ ಗೊತ್ತಿಲ್ಲದಂಗೆ ನನ್ನ ಫ್ರೆಂಡು ಇವರು ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಹತ್ರನೇ ಸೀಕ್ರೆಟ್ ಮಾಡಿದ್ದಾರೆ. ಸರ್ಪ್ರೈಸ್, ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್. ಏನು ಹೇಳಿರಲಿಲ್ಲ ಗೈಸ್, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಅಂದರೆ ನನಗೆ ಗೊತ್ತಿಲ್ಲ, ಇವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನನಗೆ ಈಗ ಮಧ್ಯಾಹ್ನ ಒಂದು 3-4 ಹಂಗೆ ಹೇಳಿದ್ದು, ಹಿಂಗೆ ಮುರುಡೇಶ್ವರ ಟಿಕೆಟ್ ಕನ್ಫರ್ಮ್ ಆಗಿದೆ, ರೆಡಿಯಾಗಿ ಹೊರಡೋಣ ಅಂದ್ಬಿಟ್ಟು. ಇವರು 15 ಡೇಸ್ ಬ್ಯಾಕೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ. ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿರಲಿಲ್ಲ. ತುಂಬ ವರ್ಷದಿಂದ ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡ್ದೋ ಆಗೋ ಕ್ಯಾನ್ಸಲ್ ಆಯಿತು. ಈ ಇಯರು ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡ್ದೋ ಆಗೋ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಇವಾಗ ಹೊರಟಿದ್ದೀವಿ. ಅದಕ್ಕೆ ನನ್ನ ಹತ್ರ ಅವ್ರು ಹೇಳಿರಲಿಲ್ಲ. ಮತ್ತು ಟಿಕೆಟ್ ಕ್ಯಾನ್ಸಲ್ ಆದರೆ ಮತ್ತೆ ಬೇಜಾರಾಗ್ತೀನಿ ಅನ್ನೋ ರೀಸನ್ ಹೇಳಿರಲಿಲ್ಲ. ಈಗ ಟ್ರೈನ್ ಎಷ್ಟು ಗಂಟೆಗಿರೋದು? 6:50. ಆಲ್ ಟೈಮ್ ಆಯಿತು ಮುಗೀತು, 1 hour ಸ್ಟಾರ್ಟ್ ಆಗಿದೆ. ಓಕೆ ಗೈಸ್, ಅಲ್ಲಿ ಹೋಗಿ ಸಿಗ್ತೀನಿ. ಇವಾಗ ಹೊರಡಬೇಕು. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಬೇಗ ಹೋಗಬೇಕು. ಟ್ರಾಫಿಕ್ ಬೇರೆ ಇರುತ್ತೆ. ಸೊ ಹಾಗಾಗಿ ಹೊರಡೋಣ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ 40 ಮಿನಿಟ್ಸಾ ಆಯಿತು, 40 ನಿಮಿಷ ಆಯಿತು. 40 ನಿಮಿಷ ಗೊರಗುಂಟೆಪಾಳ್ಯ ಸಿಗ್ನಲಲ್ಲೇ ನಿಂತಿದ್ದೀವಿ. ಬೇಗ ಬಿಟ್ಟಿದ್ದಕ್ಕೆ ಸರಿ ಹೋಯಿತು. ನಾವೇನಾದರೂ ಲೇಟಾಗಿ ಬಿಟ್ಟಿದ್ರೆ ಅಷ್ಟೇ. ಇನ್ನು 15 ಮಿನಿಟ್ಸ್ ಇದೆಯಾ? 15 ಮಿನಿಟ್ಸ್ ಇದೆ. ಅದೇ ಪ್ಲೇಸಲ್ಲಿ ನನ್ನ ಫ್ರೆಂಡ್ ಮತ್ತೆ ಸಿಗಾಕೊಂಡಳೆ ಗೊರಗುಂಟೆಪಾಳ್ಯದಲ್ಲಿ. ನಾನು ಹೇಳಿದೆ ಆ ಸೈಡ್ ಬರಬೇಡಿ ಅಂತ, ಮತ್ತೆ ಆ ಸೈಡ್ ಬಂದಿದ್ದಾರೆ. ಅಷ್ಟರಲ್ಲಿ ನಾವು ಹೋಗಿ ಪ್ಲ್ಯಾಟ್ಫಾರ್ಮ್ ನಂಬರೆಲ್ಲ ಹೋಗಿ ನೋಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಕಣ್ ಫುಲ್ ಕೆಂಪಾಗ್ಬಿಟ್ಟಿದೆ. ಹುಳ ಹೊಡಿತು, ಉಜ್ಜಿದೆ, ಕೆಂಪಾಗಿದೆ. ಹೋಮ್ ಮೇಡ್ ಏನಿದು ಫುಡ್ಡು? ಅದೇ ಏನು ನನಗೆ ನೆನಪಿಲ್ಲ ಮಾಡಿರೋಳಿಗೆ. ಹಾಗೋ ಏನು ಅಂತಲೇ ನೆನಪಾಯ್ತಿಲ್ಲ. ಫ್ರೈಡ್ ರೈಸ್. ಹೇಳು. ಫ್ರೈಡ್ ರೈಸ್, ತರಕಾರಿ ಪಲ್ಯ, ಹಾಗೆ ಇಲ್ಲಿ ವೈಟ್ ರೈಸು, ರಸಮ್ ಇದೆ. ಹೇಗಿದೆ ಟೇಸ್ಟು? ಇನ್ನೂ ತಿಂದಿಲ್ವಾ? ತುಂಬ ಚಳಿ ಇದೆ. ಅವಾಗಿಂದ ಒಂದು ವರ್ಷ ಆಗಿದ್ದು ಕುಕ್ಕಿಂಗ್ ಹೋಗಿ ಬಂದು ಚೆಕ್ಕಿಂಗ್ ಬಂದು ಎಲ್ಲರೂ ಆಚೆ ಕಳಿಸ್ತಾರೆ. ಬಟ್ ನಮ್ಮ ಬೆಳ್ಳಕ್ಕೆ ಏನು ಗೊತ್ತಾ, ಬೆಳಗ್ಗೆ ಹೇಳ್ತೀವಿ. ಹೇಗಿದೆ ಎಕ್ಸ್ಪೀರಿಯನ್ಸ್? ಚಳಿ ಹಾಕೊಂಡು ಹೋಗ್ತಾ ಇದ್ದೆ, ಸುತ್ತು ಕಿಟಕಿ ಕ್ಲೋಸ್ ಮಾಡಿದ್ದೀನಿ. ಇವಾಗಲೇ ಮಳೆ ಹೆಂಗಿನ್ನು 9 ಗಂಟೆ 9:30 ಆಗಿದೆ. ಇಷ್ಟೊಂದು ಚಳಿ ಐತೆ. ಈಗ ಬೆಳಗಿನ ಜಾವ 5 ಗಂಟೆ ವರ್ಷ ಅದು ಗೊತ್ತಿಲ್ಲ. ಕಡೆ ಹೇಳ್ತಾಯಿದ್ದೀನಾ ಗೈಸ್, ನಮ್ಮಿಬ್ಬರಿಂದ ಸೇರಿ ಒಂದೇ ಒಂದು ಸೀಟ್ ಕೊಟ್ಬಿಟ್ಟಿದ್ದಾರೆ. ಇಬ್ಬರೇ ಮಾತಾಡಿ ನೀನು. ನಮ್ಮಿಬ್ಬರಿಂದ ಸೇರಿ ಒಂದೇ ಒಂದು ಸೀಟ್ ಕೊಟ್ಬಿಟ್ಟಿದ್ದಾರೆ. ಯಾಕೆ, ಏನು, ಎತ್ತ ಅಂತ ಇಲ್ಲಿಗೆ ಬಂದಮೇಲೆ ನಮಗೆ ಕೇಳಿ ಶಾಕ್ ಆಗೋಯ್ತು. ಹೇಳ್ತೀನಿ ಗೈಸ್ ಒಟ್ಟಿನಲ್ಲಿ. ಇದೇ ಆಯ್ತಾ? ನಿದ್ದೆ ಇವಾಗ ಬರ್ತೈತೆ, ಚಳಿ ಆಗ್ತೈತೆ. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟು? 6 ಗಂಟೆ ಆಗಿರ್ಬೋದು. 6:30. ಈಗ ಮುರುಡೇಶ್ವರ ಹತ್ರ 6:30 ಬಂದ್ವಿ. ಫೈನಲ್ ರೀಚ್ ಆದ. ಇನ್ನು ಕತ್ತೆ ಗೌ ಅಂತ ಐತೆ. ಗುಡ್ ಮಾರ್ನಿಂಗ್. ಸ್ಟಾಪ್ ಬಂತು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬಂದು ಟೈಮ್ ಬಂದು 6:30. ಇವಾಗ ಬಂದು ಮುರುಡೇಶ್ವರದಲ್ಲಿ ಟ್ರೈನಲ್ಲಿ ಇಳಿದಿದ್ದೀವಿ. ಬಟ್ ಇನ್ನೂ ಕತ್ಲೆ ಎಷ್ಟಿದೆ ಅಂದರೆ ತುಂಬ ಕತ್ಲಿದೆ. ಹೆಂಗಿತ್ತು ನಿನ್ನ ಟ್ರೈನ್ ಎಕ್ಸ್ಪೀರಿಯನ್ಸ್? ನಾನು ಹೇಳ್ತೀನಿ ಗೈಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ವರ್ಸ್ಟ್ ಆಗಿತ್ತು. ನಾವು ಕಂಫರ್ಟಬಲ್ ಆಗಿರಬೇಕು ಅನ್ನೋ ರೀಸನ್ಗೋಸ್ಕರನೇ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರೋದಲ್ವಾ. ಬಟ್ ಏನಾಯಿತು ಅಂತಂದರೆ, ನಮಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಬಂದು ನಿನ್ನೆ ಮಧ್ಯಾಹ್ನ 3:30ಗೆ. ನಮಗೆ ಟ್ರೈನ್ ಇದ್ದಿದ್ದು ಬಂದು 7 ಗಂಟೆಗೆ. ಟಿಕೆಟ್ ಕನ್ಫರ್ಮ್ ಆಗಿದ್ದು 3:30ಗೆ.
ಸ್ಟಾರ್ಟಿಂಗ್ ಬಂದು ಕರೆಕ್ಟಾಗಿ 4 ಸೀಟ್ ಮೆನ್ಷನ್ ಆಗಿತ್ತು. ಅದಾದಮೇಲೆ ಬಂದು ಸೇಮ್ ನಮ್ಮ 4 ಸೀಟ್ ಬುಕ್ ಮಾಡಿದ್ವಿ, ಓಕೆನಾ. ಬಟ್ ನಮಗೆ ಅವ್ರು ಕೊಟ್ಟಿದ್ದು ಬರೀ 2 ಸೀಟು, ಇಬ್ಬರಿಂದ ಸೇರಿ 1 ಸೀಟು, ಅವರಿಬ್ಬರಿಂದ ಸೇರಿ 1 ಸೀಟು, ಟೋಟಲ್ 2 ಸೀಟ್ ಕೊಟ್ಟಿದ್ದು. ಸೊ ಹಾಗಾಗಿ ಮಲ್ಗೋಕ್ಕೆಲ್ಲ ಸಿಕ್ಕಾಬಡೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. 1 ಸೀಟಲ್ಲಿ ಇಬ್ಬರು ಹೇಗೆ ಮಲ್ಗೋಕ್ಕಾಗುತ್ತೆ ಹೇಳಿ. ಅದಲ್ಲದೆ ಫುಲ್ ನೈಟ್ ಜರ್ನಿ ಬೇರೆ. 7 ಗಂಟೆಗೆ ಅದಕ್ಕೆ ಬಂದು 6:30ಗೆ ಹೇಳ್ತಿದ್ದೀವಿ. ಗೊತ್ತಿಲ್ಲ ಈ ರಿಟರ್ನ್ ಟಿಕೆಟ್ ಏನಾಗುತ್ತೋ ಅಂದ್ಬಿಟ್ಟು. ನಮ್ಗೆ ಹಿಂಗೆ ಅಂತ ಗೊತ್ತಾಗಿದ್ರೆ ನಾವು ಕ್ಯಾನ್ಸಲೇ ಮಾಡ್ಕೊಂಬಿಟ್ಟಿದ್ವಿ, ಬರ್ತಾನೆ ಇರಲಿಲ್ಲ. ಬಟ್ ಪರವಾಗಿಲ್ಲ, ಖುಷಿ ಇದೆ. ನಿನಗೆ ಖುಷಿ ಇದೆ. ಫಸ್ಟ್ ಟೈಮ್ ಅಲ್ವಾ? ಹಾಂ, ಫಸ್ಟ್ ಟೈಮ್ ಜೋರಾಗಿ ಮಾತಾಡು. ಎಷ್ಟು ಲಾಂಗ್ ಜರ್ನಿ ಮಾಡಿದ್ರೆ ಫಸ್ಟ್ ಟೈಮ್ ಲೈಫಲ್ಲಿ. ಇಷ್ಟು ಲಾಂಗ್ ಜರ್ನಿ ಯಾವತ್ತೂ ಮಾಡಿರಲಿಲ್ಲ. ಬಟ್ ಟಯರ್ಡ್ ಇದೆ ಬಾಡಿ ಫುಲ್ ಎಲ್ಲ, ನಿದ್ದೆ ಇಲ್ಲ ಕಡೆಗೆ ಹೋಗ್ತಾ. ಹೇಗಿದೆ ಜರ್ನಿ ನಿಮ್ಮದು? ಯಾಕೆ ಇಷ್ಟು ಹಚ್ಕೊಂತಿದ್ಯಾ? ಈಗ ಹಾಯ್ ಮಾಡು, ಅವಾಗಲೇ ಹಿಂದೆ ಬರ್ತಿದ್ದಲ್ಲ. ಹೆಲೋ ಹೆಲೋ. ಇಲ್ಲಿ ಮಲ್ಗಕ್ಕೆ ಬಂದಿದ್ಯಾ ಇಲ್ಲ ಬೀಚಲ್ಲಿ ಆಡಕ್ಕೆ ಬಂದಿದ್ಯಾ? 1 ಅವರ್ ನಿದ್ದೆ ಮಾಡಿಬಿಟ್ರೆ ಹಾಂ. ಗೈಸ್, ಇಲ್ಲೇ ಮುರುಡೇಶ್ವರದಲ್ಲಿ ರೂಮ್ ಮಾಡಿದ್ದೀವಿ. ನಿಯರೇ ಅಲ್ವಾ? ಮುರುಡೇಶ್ವರದಲ್ಲೇ ರೂಮ್ ಮಾಡಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಹೋಗಿ ಕಾಫಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ಬೀಚ್ಗೆ ಹೋಗಿ ಬೀಳಬೇಕು ಅಲ್ವಾ? ಟ್ರೈನಲ್ಲಿ ನಿದ್ದೆ ಇಲ್ವಲ್ಲ. ಟೆಂಪಲ್ ಹೋಗೋದಾ? ಫಸ್ಟು ಬೀಚಲ್ಲಿ ಆಟ ಆಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬೀಚಲ್ಲಿ ಆಟ ಆಡಿಬಿಟ್ಟು ಅದಾದ್ಮೇಲೆ ಟೆಂಪಲ್ಗೆ ಹೋಗೋಣ, ಫ್ರೆಶ್ ಅಪ್ ಆಗಿಬಿಟ್ಟು. ಅದೇ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ. ಹಾಂ, ಇಷ್ಟು ಬೇಗ ಬಂದ? ಹೋಗ್ಲಿ ಹಾಯ್ ಅನ್ನು. ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ನಮಗೆ ಖುಷಿ ವಿಷಯ ಏನಂದರೆ ಬೇಗ ರೂಮ್ ಸಿಕ್ಬಿಡ್ತು. ಎಲ್ಲಿ ಹುಡುಕ್ಬೇಕಪ್ಪ ಅಂತ ಅಂದ್ಕೊಂಡಿದ್ವಿ. ಬುಕ್ ಮಾಡಿರಲಿಲ್ಲ, ಆನ್ಲೈನ್ ಬುಕ್ಕಿಂಗ್ ಮಾಡಿರಲಿಲ್ಲ. ಇಲ್ಲಿ ಬಂದಾಗಲೇ ರೂಮ್ ಸಿಕ್ತು ಗೈಸ್. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡಿಕೊಂಡು ಬೀಚ್ಗೆ ಹೋಗಿ ದಬಾಕಣದು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಬೀಚಿಗೆ ಹೊರಡ್ತಾ ಇದ್ದೀವಿ. ಇವ್ರದ್ದು ಔಟ್ಫಿಟ್ ಫುಲ್ ಚೇಂಜ್. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಈಗ ಇಲ್ಲಿಂದ ಹೋಗಿ ಟಿಫನ್ ಮಾಡಿಕೊಂಡು ಫಸ್ಟು ಕಾಫಿ, ನನಗೇನು ಕಾಫಿ ಬೇಡ, ಕಾರ್ಡ್ನ ಟಿಫನ್ ಮಾಡಬೇಕು. ಸುಮ್ಮನೆ ಇರ್ಚಿರೋ. ಸೊ ಇಲ್ಲಿಂದ ಹೋಗಿ ಟಿಫನ್ ಮಾಡಿಕೊಂಡು ರಿಟರ್ನ್ ಬಂದು ಫೋನ್ ಇಟ್ಬಿಟ್ಟು ಹೋಗಬೇಕು. ಬೀಚ್ಗೆ ಹೋಗ್ತೀವಲ್ಲ, ಸೊ ಹಾಗಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಟಿಫನ್ ಮಾಡೋಕೆ ಹೊರಡ್ತಿದ್ದೀವಿ. ರೆಡಿನಾ? ಔಟ್ಫಿಟ್ ಫುಲ್ ಚೇಂಜ್. ಬಟ್ ಇನ್ನೂ ಚಳಿ ಐತೆ. ಎಷ್ಟು ಗಂಟೆ ಅನ್ಸುತ್ತೆ? 8 ಗಂಟೆ ಕಮ್ಮಿ ಐತೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಟಿಫನ್ ಮುಗಿಸ್ಕೊಂಡು ಲೆಟ್ಸ್ ಪ್ಲೇ ಗೇಮ್. ಹೇಗಿದೆ? ಇನ್ನೂ ತಿಂದಿಲ್ಲ. ಚೆನ್ನಾಗಿದೆಯಾ? ಓಕೆ. ಟಿಫನಿಗೆ ಬಂದಿದ್ದೀವಿ ಗೈಸ್. ಟಿಫನ್ ಮಾಡಿಕೊಂಡು ಬೀಚ್ಗೆ ಹೋಗಬೇಕು. ಟಿಫನ್ ಮುಗಿಸ್ಕೊಂಡು ವಾಪಸ್ ರೂಮ್ ಹತ್ರ ಹೋಗ್ತಿದ್ದೀವಿ. ನಾವು ಈ ವಾಚು ಗಾಗಲ್ ಎಲ್ಲ ತೊಗೊಂಡು ಬಂದಿದ್ವಿ. ಬೀಚ್ಗೆ ಇಳಿತೀವಲ್ವ, ಹಂಗಾಗಿ ಎಲ್ಲಿಡೋಣ ಅಂದ್ಬಿಟ್ಟು ರೂಮಲ್ಲಿ ಹೋಗಿ ಎಲ್ಲ ಇಟ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಫೋನು ಕೂಡ ರೂಮಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಬೀಚಿಗೆ ಇಳಿಬೇಕು ಅನಿಸುತ್ತೆ, ಫೋನ್ ಯಾರು ಹಿಡ್ಕೊತಾರೆ. ಸೊ ಹಾಗಾಗಿ. ಬಟ್ ಟಿಫನ್ ಹೇಗಿತ್ತು? ನಿಜ ತುಂಬ ಡಬ್ಬ ಆಗಿತ್ತು, ಇಷ್ಟನೇ ಆಗಿಲ್ಲ. ನಿನ್ಗೆ ಇಷ್ಟ ಆಯ್ತು? ಮಾರ್ನಿಂಗ್ಗೆ ಟಿಫನ್ ಚೆನ್ನಾಗಿಲ್ಲ ಅಂದರೆ ಅವತ್ತಿನ ಡೇನೇ ಚೆನ್ನಾಗಿರಲ್ಲ ಗೈಸ್. ಫುಲ್ ಮೂಡ್ ಅಪ್ಸೆಟ್. ಡಬ್ಬ ಥರ ಇತ್ತು ಟಿಫನ್ ಮಾತ್ರ. ಇಡ್ಲಿ ಸಾಂಬಾರು ತೊಗೊಂಡ್ವಿ, ಅದು ಹಂಗೆ ಇತ್ತು. ಅಟ್ಲೀಸ್ಟ್ ರೈಸ್ ಬಾತ್ ತೊಗೊಳೋಣ ಅಂತ ರೈಸ್ ಬಾತ್ ತೊಗೊಂಡ್ವಿ, ಅದಂತೂ ಇನ್ನೂ ಕೆಡ್ದಾಗಿತ್ತು. ರೈಸ್ ಬಾತ್ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಕೊಟ್ಟವ್ರೆ. ಮೇ ಬಿ ಅವರು ರಾತ್ರಿ ಅನ್ನಕ್ಕೆ ಒಗ್ಗರಣೆ ಹಾಕಿರ್ತಾರೆ. ರಾತ್ರಿ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಬಾತ್ನ ಚಿತ್ರಾನ್ನ ಅಂತೇಳಿ ಕೊಟ್ಟವ್ರೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಆಪ್ಷನ್ ಇಲ್ಲ. ಅದು ಬಿಲ್ ಆಗಿದ್ದು ಹೆಂಗೆ ಡಬ್ಬಲ್ಲು. ಔಟ್ಸೈಡೆಲ್ಲ ಆಲ್ಮೋಸ್ಟ್ ಅಮೌಂಟ್ ಜಾಸ್ತಿನೇ ಇರುತ್ತೆ. ಬಟ್ ಅಮೌಂಟಿಗೆ ತಕ್ಕಂತೆ ಫುಡ್ ಇರಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನು ಆಗಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ತಿನ್ನಲೇಬೇಕಲ್ವಾ. ಈಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಎಲ್ಲ ಇಟ್ಬಿಟ್ಟು ಬೀಚ್ಗೆ ಹೋಗ್ತೀವಿ. ಮಗುಗೆ ಶಿರಾಪ್ ಹಾಕಬೇಕು ಅಂತ. ಅವನಿಗೆ ಪಾಪ ಹುಷಾರಿಲ್ಲ.
ಈಗ ನಾನು ನೀರಲ್ಲೆಲ್ಲ ಬೀಳ್ತಾನಲ್ವಾ ಕೋಲ್ಡ್ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಶಿರಾಪಕ್ಕ ಕರ್ಕೊಂಡು ಬಂದ್ವಿ. ಈಗ ಫೋನ್ ಎಲ್ಲ ಇಟ್ಬಿಟ್ಟು ಡ್ರೀಮ್ ತಾನೇ ಹೆಂಗಿದೆ? ತುಂಬ ಸಲ ಅನ್ಕೊಂಡಿದ್ದೆ ಬರಬೇಕು ಅಂತ, ಫೈನಲಿ ಬಂದಿದ್ದೀನಿ. ಅದು ಇವಳು ಶಾಪದಿಂದನೇ ಯಾವಾಗಲೂ ರಿಜೆಕ್ಟ್ ಆಗ್ತಿತ್ತು. ನಾನು ಓಕೆ, ಟೈಮ್ ಆಗುತ್ತೆ, ಹೊಡೋಣ. ಬೀಚಿಂದ ಆಟ ಆಡಿ ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ನಾನು ರಮ್ಯಾ ಇಬ್ಬರೇ ಬಂದಿರೋದು, ಅವಳ ಮಗನ ಕರ್ಕೊಂಬಂದಿದ್ದೀವಿ. ನಮ್ಮ ಹಸ್ಬೆಂಡು ಅವ್ರ ಹಸ್ಬೆಂಡ್ ಇನ್ನೂ ಬೀಚಲ್ಲೇ ಇದ್ದಾರೆ. ನಾವು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ ಅಂತ ಅಂದರು. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11 ಗಂಟೆ ಆಗಿದೆ. 12 ಅಷ್ಟರಲ್ಲಿ ಟೆಂಪಲ್ಗೆ ಹೋಗ್ಬೇಕು, ಯಾಕೆಂದರೆ 1 ಗಂಟೆ ಕ್ಲೋಸು. ನೋಡಬೇಕು, ಗೊತ್ತಿಲ್ಲ, ಆದಷ್ಟು ಬೇಗ ರೆಡಿ ಆಗಬೇಕು. ಅರ್ಧ ಗಂಟೆ ಆಯ್ತು, ಇನ್ನು ಎಷ್ಟೊತ್ತು ಬೇಕೇ? ಸುಮ್ಮನೆ ಡೌ ಮಾಡ್ತಾಳೆ. ಇಲ್ಲ, ನಂದು ಬರೀ 5 ನಿಮಿಷದ ಕೆಲಸ, ಅರ್ಧ ಗಂಟೆ ಆಯಿತು. ಫೇಸಿಗೆ ಏನು ಕ್ರೀಮು ಕೂಡ ಏನೂ ಹಾಕಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಾಕ್ತಿರೋದು. ಬ್ಲೀಚ್ ಅಂತಿದ್ದೀನಿ. ಬೀಚಲ್ಲಿ ಆಡಿರೋದ್ರಿಂದ ಉಪ್ಪು ನೀರಿಗೆ ಫೇಸ್ ಎಲ್ಲ ಒಡೆದ್ಬಿಟ್ಟಿದೆ. ಇಲ್ಲ ಗಾಯ್ಸ್, ಸುಳ್ಳು ಹೇಳ್ತಿದ್ದಾರೆ. ಅರ್ಧ ಗಂಟೆ ಆಯಿತು ನೋಡಿ. ಅಲ್ಲಿ ನನ್ನ ಮಗ ಪಾಪ ರೆಡಿಯಾಗಿ ಕೂತ್ಕೊಂಡು ಡ್ಯಾನರಮ್ಮ ಏನೋ ನೋಡ್ತಿದ್ದಾನೆ. ಆದರೆ ಮೇಡಮ್ ಅವರು ಇನ್ನೂ ರೆಡಿಯಾಗಿರೋದಾಗಿಲ್ಲ. ಇನ್ನು ಇವ್ರ ಹಸ್ಬೆಂಡ್ ರೆಡಿ ಆಗೋಕೆ ಇನ್ನೊಂದು ಅರ್ಧ ಗಂಟೆ, ಟೋಟಲ್ 1 ಅವರ್ ಇಲ್ಲೇ ವೇಸ್ಟ್. ಗೈಸ್ ಫುಲ್ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಟೆಂಪಲ್ ಹೋಗಿ ಹೊರಟಿದ್ದೀವಿ. ಬೀಚಿಂದ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಚಪ್ಪಲಿ ಹಾಕಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ. 1 ಗಂಟೆಗೆ ಟೆಂಪಲ್ ಕ್ಲೋಸ್ ಆಗುತ್ತಂತೆ. ಇವಾಗ ಬಂದು 12 ಗಂಟೆ ಅಲ್ಲ, 12 ಗಂಟೆ. ಬೀಚಿಂದ ರಿಟರ್ನ್ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಮತ್ತೆ ಟೆಂಪಲ್ ಓಪನ್ ಆಗೋದು ಬಂದು 3:30 ಸಮಥಿಂಗ್ ಅನಿಸುತ್ತೆ. ಸೊ ಹಾಗಾಗಿ ರಿಟರ್ನ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಣ ಅಂದ್ಬಿಟ್ಟು. ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಮತ್ತೆ ಹೊರಡ್ತಾ ಇದ್ದೀವಿ. ಹೇಗಿತ್ತು ದರ್ಶನ? ಸ್ವಲ್ಪ ರಶ್ ಇತ್ತು, ಬಟ್ ಚೆನ್ನಾಗಾಯಿತು. ದೇವಸ್ಥಾನದಲ್ಲೇ ಊಟನೂ ಮಾಡಿಬಿಟ್ವಿ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ನೀನು ಯಾಕೆ ಹೇಳಿ, ನಾನು ಎಲ್ಲರೂ ಟ್ರಿಪ್ಪಿಗೆ ಕರ್ಕೊಂಡೋಗೋದು ಈ ಥರ ಲಗೇಜ್ ಇಟ್ಕೊಂಬರ್ಲಿ ಅಂತ. ಅವರಿಬ್ರು ಬೆಸ್ಟ್ ಡಿವೈಡ್ ಮಾಡ್ಕೊಬಿಟ್ಟವ್ರೆ. ನೀವೇನು ಲಗೇಜ್ ಹಿಡ್ದಿದೀಯ? ಏನು ಹೇಳ್ಬಿಟ್ಟೆ ರೈಲ್ವೆ ಸ್ಟೇಷನಲ್ಲಿ ಅಲ್ಲಲ್ಲೇ ಬಿಟ್ಬಿಟ್ಟವ್ರೆ. ಎಗ್ ರೈಸ್, ಗೋಬಿ, ಬಜ್ಜಿ, ನಾನ್ ವೆಜ್ ಸಿಕ್ಕಿಲ್ಲ ಅಂದ್ಬಿಟ್ಟು ವೆಜ್ಜಿಗೆ ಬಂದಿದ್ದೀವಿ. ನಾನ್ ವೆಜ್ ತಿನ್ನಬಾರ್ದು ಅಂತ ದೇವಸ್ಥಾನಕ್ಕೆ ಹೋಯ್ತವಲ್ಲ, ಅದು ವೆಜ್ ತಿಂತಾರೆ ಅಂತ ಹೇಳ್ಕೊಂಡಾಗ ಆಯಿತು ಗೈಸ್, ಊಟ ಮಾಡ್ತಿದ್ದೀವಿ. ಊಟ ಮಾಡ್ಬಿಟ್ಟು ನಿಮ್ಮ ಹತ್ರ ಆಮೇಲೆ ಒಂದು ಸ್ಟೋರಿ ಶೇರ್ ಮಾಡ್ಕೋಬೇಕು ನಾನು, ಆಮೇಲೆ ಮಾಡಿ. ಗೈಸ್ ನಾವು ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟು 4:30 ಇವಾಗ ಬಂದಿದ್ದೀವಿ. ಒಳ್ಳೆ ನಿದ್ದೆ ಅಂತೂ ಆಯಿತು, ಬಟ್ ಜಸ್ಟ್ ಸೆಕೆಂಡ್ ಮಿಸ್ ಆಗಿದ್ರು. ಇವತ್ತು ನಾವು ಅಲ್ಲೇ ಸ್ಟೇ ಆಗಬೇಕಿತ್ತು. ಹೆಂಗೆ ಬಂದಿದ್ದು? ಓಡ್ಕೊಂಡು ಬಂದಿದ್ದೀವಿ ಗೈಸ್. ಫಸ್ಟು ಟೈಮು ಮೂವ್ ಆಗ್ತಿರೋ ಟ್ರೈನಿಗೆ ಹತ್ತಿದ್ದೀವಿ. ಜಸ್ಟ್ ಸೆಕೆಂಡಲ್ಲಿ ಮಿಸ್ ಆಗಿಬಿಡ್ತಿತ್ತು. ಆದರೂ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನಿಂದು? ಚೆನ್ನಾಗಿತ್ತು. ಒಟ್ನಲ್ಲಿ ಒಳ್ಳೆ ನಿದ್ದೆ ಆಯಿತು ಗೈಸ್. ಭಯ ಹೆಂಗಾಗಿತ್ತು ಗೊತ್ತಾ? ಕಣ್ಮುಂದೆ ಟ್ರೈನ್ ಮೂವ್ ಆಗ್ತೈತೆ, ಆದರೂ ಎಷ್ಟು ಕಷ್ಟ, ಬಟ್ ಓಡಿ ಹತ್ತಿದ್ದೀವಿ. ಬಟ್ ಡಿಫ್ರೆಂಟಾಗಿ ಸಖತ್ತಾಗಿತ್ತು. ಇಲ್ಲಾಂದರೆ ತಳಗುಪ್ಪದಲ್ಲೇ ಇವಾಗ ಮನೆಗೆ ಹೋಗ್ತೀವಿ ಅಷ್ಟೇ ಗೈಸ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.